ಚಿತ್ರದುರ್ಗ ಬಳಿ ಸಂಭವಿಸಿದ ಲಾರಿ ಮತ್ತು ಬಸ್ ನಡುವಿನ ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಸಜೀವ ದಹನವಾದ ಘೋರ ದುರಂತದ ಸುದ್ದಿ ಎಂಥವರಿಗೂ ಕೂಡ ಕಣ್ಣಂಚಿನಲ್ಲಿ ನೀರು ಬರುತ್ತೆ. ವಿಧಿ ಆಟಕ್ಕೆ ಬಲಿಯಾದವರಿಗೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಚಿತ್ರದುರ್ಗ ಸಮೀಪ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಹಸುನಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಆಗಿರುವಂಥದ್ದು. ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡ್ತಕ್ಕಂಥ ಶಕ್ತಿಯ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ ಅಂತ ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿರಿಯೂರಲ್ಲಿ ಬಸ್ ದುರಂತ ಅತ್ಯಂತ ಆಘಾತಕಾರಿ ಮತ್ತು ದುಃಖದ ಸಂಗತಿ. DVG ಅವರದ್ದು ಕಗ್ಗ ಇದೆಯಲ್ಲ, ಮದುವೆಗೋ ಮಶಾಣಕ್ಕೋ ಹೋಗೆಂದ ಕಡೆಗೆ ಹೋಗು, ಪದ ಕುಸಿವದ ನೆಲವಿರುವುದು ಮಂಕುತಿಮ್ಮ ಅಂತೇಳಿ. ಅಂದ್ರೆ ಈ ವಿಧಿ ಹಣೆ ಬರ ಆ ರೀತಿ ಗೋಕರ್ಣ ಕೋರ್ಟ್ ಅವ್ರನ್ನ ಈ ರೀತಿ ದುರಂತ ಆಗಬಾರ್ದಾಗಿತ್ತು. ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಏನು ಬೆಳಗ್ಗೆ ಆಗಬಾರ್ದಾಗಿತ್ತು, ಇವತ್ತು ಏನು ಬಸ್ಸಿನ ಒಂದು ದುರಂತದಲ್ಲಿ ಈಗಲೇ 10 ಜನದ ಮೇಲ್ಪಟ್ಟು ಕರೆಕ್ಟಾಗಿ ಇದು ಬಂದಿಲ್ಲ ಫಿಗರ್ಸು, ಆದರೆ ಆಗಬಾರ್ದಾಯ್ತು ಏನು ಡಿವೈಡ್ರಿಗೆ ಹೊಡೆದು ಆ ಒಂದು ಕಾರಣದಿಂದ ಏನಾಗಿದೆ ಅದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಪ್ರತಿಯೊಬ್ಬರಿಗೂ ಧೈರ್ಯ ತುಂಬುವ ಕೆಲಸವನ್ನು ಭಗವಂತ ಮಾಡಲಿ. ಅದರಲ್ಲಿ ಮುಖ್ಯವಾಗಿ ಭಗವಂತನ ಒಂದು ಆಶೀರ್ವಾದ ಮತ್ತು ಮುಖ್ಯವಾಗಿ ಅವರ ಕುಟುಂಬ ವರ್ಗದಕ್ಕೆ ಆ ಒಂದು ತಾಳ್ಮೆಯನ್ನು ಮತ್ತು ಆ ಒಂದು ಶಕ್ತಿಯನ್ನು ನೀಡಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.